ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ನಾವು ಕನ್ನಡ ಒಳಗೆ ವಿಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀವಿ. ಇಟ್ ಇಸ್ ದ ಫಸ್ಟ್ ವಿಡಿಯೋ. ಎಲ್ಲರದು ಫೇವ್ರೇಟ್ ಡಿಶ್ ಉತ್ತರ ಕರ್ನಾಟಕ ಸ್ಪೆಷಲ್ ಏನಪ್ಪ ಅಂದ್ರೆ ಜೋಳದ ವಡಿ. ಅದನ್ನು ಟ್ರೈ ಮಾಡ್ಬೇಕಂತ ಮಾಡೀವಿ. ಲೆಟ್ಸ್ ನಿಮಗೆಲ್ಲರಿಗೂ ಅನ್ನಿಸ್ತಿರ್ಬೇಕು ಯಾರ್ನಾಗ ಸೌದಿದಾಗ ಮೋಸ್ಟ್ಲಿ ಜೋಳ ಸಿಗ್ಲಿಕ್ಕಿಲ್ಲ ಅಥವಾ ಜೋಳದ ಹಿಟ್ಟು ಸಿಗ್ಲಿಕ್ಕಿಲ್ಲ ಅಂಥೇಳಿ. ಬಟ್ ಏನು ಗೊತ್ತಾ, ಇಲ್ಲೇ ಗಿರಡಿನೂ ಅದ, ಇಲ್ಲೇ ಒಂದು ಏರಿಯಾ ಅದ ಆರ ಅಂತ ಹೇಳಿ. ಸೊ ಅಲ್ಲೆಲ್ಲ ಇಂಡಿಯನ್ ಫುಡ್ ಏನೇನು ಬೇಕು ಎಲ್ಲ ಸಿಗ್ತದೆ. ಸೊ ನಮ್ಮ ಮನೆಯವ್ರು ಹೋಗಿ ಹಿಟ್ಟು ಹಚ್ಕೊಂಬಂದಾರ, ಜೋಳದ ಹಿಟ್ಟು ತೋರಿಸ್ತೀನಿ ತಡ್ರಿ ನೀವು. ಜವಾರ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಜೋಳದ ಹಿಟ್ಟು ತೊಗೋಬೇಕು. ಸ್ವಲ್ಪ ಅಳತಿ ತಕ್ಕಷ್ಟು ತೊಗೋತೇನೆ. 1 2 3 ಸ್ಪೂನ್ ಇದಿಲ್ಲ, 1 ಸ್ಕೂಪ್ ಗೋಧಿ ಹಿಟ್ಟು. ಸೊ ಇಷ್ಟು ಹಿಟ್ಟು ತೊಗೊಂಡೇನಿ. ಇದಕ್ಕೊಂದು ಸ್ವಲ್ಪ ಕಡ್ಲಿ ಹಿಟ್ಟನ್ನು ಹಾಕೋತಾರೆ. ಓಕೆನಿ 1 ಸ್ಪೂನ್. ಸೊ ನೆಕ್ಸ್ಟ್ ಇದಕ್ಕೆ ಬೇಕಾಗೋದು ಮೆಣಸಿಕಾಯಿ. ನನ್ನ ಕಡೆ ಗ್ರೀನ್ ಮೆಣಸಿಕಾಯಿ ಇಲ್ಲ, ಸೊ ಅದಕ್ಕೆ ಇದು ರೆಡ್ ಕಲರ್ ತೊಗೊಂಡೇನಿ. ಇದು ಭಾಳ ಖಾರದ, ಸೊ ಒಂದ ಹಾಕ್ಲಿಕ್ಕೆ. ಇದನ್ನು ನಾವು ಪೇಸ್ಟ್ ಮಾಡ್ಕೋಬೇಕು. ಸೊ ಮೊದಲಿಗೆ ಇಷ್ಟು ಸಣ್ಣ ಕಟ್ ಮಾಡ್ಕೋತೇನೆ. ಕಟ್ ಮಾಡಿ ಸೈಡ್ಗೆ ಇಟ್ಕೋತೇನೆ. ಆಮೇಲೆ ಇದಕ್ಕೆ ಅಲ್ಲಾನು ಹಾಕಬೇಕು, ಜಿಂಜರ್. ಸೊ ಇಷ್ಟು ಕಟ್ ಮಾಡ್ಕೊಳ್ಳೋಣ ಅಂತ ಜಿಂಜರ್. ಮೇ ಬಿ ಇಷ್ಟು ಸಾಕಾಗ್ಬೋದು. ಇದಕ್ಕೆ ಬೆಳ್ಳುಳ್ಳಿನೂ ಬೇಕು. ಸೊ ಅದೊಂದು ದೊಡ್ಡದು ಬೆಳ್ಳುಳ್ಳಿ ತೊಗೊಂಡು ಒಂದು 4-5 ಹೆಸರು ಹಾಕ್ತೇನೆ ಇದಕ್ಕೆ. ನಮ್ಮ ಅವ್ವ ಇವತ್ತು ಭಾಳ ಖುಷಿಯಾಗಿರ್ಬೇಕು, ಬಿಕಾಸ್ ನಾ ಕನ್ನಡ ಒಳಗೆ ವಿಲಾಗ್ ಮಾಡ್ಲಿಕತ್ತೀನಿ. ಓಕೆ, ನಾನು ಬೆಳ್ಳುಳ್ಳಿ ಬಿಡಿಸ್ಕೊಂಡೆ. ಆಮೇಲೆ ಇದಕ್ಕೆ ಭಾಳಷ್ಟು ಕೊತ್ತಂಬರಿ ಬೇಕು. ಮೇ ಬಿ ಇಷ್ಟು ಸಾಲ್ಬೋದು ಅನ್ಕೋತೀನಿ. ಓಕೆ, ಏನಂತಾರೆ, ಫಿಲ್ ಮಾಡೋದು ರೆಡಿ ಅದ. ಇದನ್ನೊಂದು ಸಲ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತ. ಸೊ ಇದನ್ನೆಲ್ಲ ಜಾರಿಗೆ ಹಾಕೋತೀನಿ. ಕೊತ್ತಂಬರಿ, ಬೆಳ್ಳುಳ್ಳಿ ಹಾಕೀನಿ ಇದಕ್ಕೆ. ಆಮೇಲೆ ಜಿಂಜರ್ ಇತ್ತಲ್ಲ ಅದನ್ನು ಹಾಕ್ಕೊಂಡು, ಮೆಣಸಿಕಾಯಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡೋಣ. ಹಿಂಗೆ ಫೈನ್ ಪೇಸ್ಟ್ ಆಗಿದೆ. ಸೊ ಇದಷ್ಟು ಪೇಸ್ಟ್ ಹಾಕಿದ್ರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ, 1 ಚಮಚದಷ್ಟು. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಬೇಕು, ಜೀರಾ. ಆಮೇಲೆ ಸ್ವಲ್ಪ ಎಳ್ಳು ಹಾಕಬೇಕು, ಬಿಳಿ ಎಳ್ಳು ಹಾಕಲಿಕ್ಕತ್ತೀನಿ. ಸೊ ಇದಕ್ಕೆ ನೀರು ಹಾಕಿ ಕಲಿಸ್ಕೊಳ್ಳೋಣಂತೆ. ಉಪ್ಪು ಹಾಕ್ಬೇಕಲ್ಲ. ಒಂದು ಸ್ಪೂನಷ್ಟು ಉಪ್ಪು ಐ ಥಿಂಕ್ ಸಾಕಾಗಬಹುದು.
ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಚೆಂದಾಗಿ. ಸ್ವಲ್ಪ ನೆನಿಬೇಕಿದು. 15 ನಿಮಿಷ ಹಂಗೆ ನೆನಿಲಿಕ್ಕೆ ಬಿಡೋಣ ಅಂತ. ನನಗೆ ಜೋಳದ ವಡಿ ಮೊಸರು ಮತ್ತು ಚಟ್ನಿ ಪುಡಿ ಜೊತೆ ತಿನ್ಲಿಕ್ಕೆ ಭಾಳ ಸೇರ್ತದೆ. ಬಟ್ ನಮ್ಮ ಮನೆಯವ್ರಿಗೆ ಅದೇನೋ ಬೆಟ್ಗೇರಿ ಚಟ್ನಿ ಜೊತೆ ಹಚ್ಕೊಂಡು ತಿನ್ಲಿಕ್ಕೆ ಭಾಳ ಸೇರ್ತದಂತೆ. ಅದು ಮಾಡೋಣ. ಚಟ್ನಿಗೆ ಉಳ್ಳಾಗಡ್ಡಿ ಬೇಕು. ಒಂದು ಉಳ್ಳಾಗಡ್ಡಿ ತೊಗೊಳಿಕತ್ತೀನಿ. ಇದು ನಾರ್ಮಲ್ ಸೈಜಸ್ಸಿಗೆ ಕಟ್ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ಮಾರ್ಕೆಟ್ನಾಗ ಫ್ರೂಟ್ಸ್ ಆಯ್ತು ವೆಜಿಟೇಬಲ್ಸ್ ಆಯ್ತು ಅಗದಿ ಚಲೋ ಸಿಗ್ತಾವೆ. ಯಾವ್ದಾರ ಇಂಡಿಯನ್ ಫ್ರೂಟ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಅಥವಾ ಗ್ರಾಸರೀಸ್ ಆಗಲಿ ಎಲ್ಲ ಸಿಗ್ತಾವೆ. ನೆಸ್ಟೋ, ಲೂಲು ಮಾಲ್ ಅಂತ ಹೇಳಿ, ಆಮೇಲೆ ಹೈಪರ್ ಅಲ್ವಫಾ ಅಂತ ಹೇಳೋದು ಎಲ್ಲ ಫ್ರೆಶ್ ಸಿಗ್ತಾವೆ. ಕೆಲವೊಂದು ಟ್ರೈ ಮಾಡಲಾರ್ದು ಹಣ್ಣು ಸತಿ ನಾವಿಲ್ಲಿ ಟ್ರೈ ಮಾಡೀವಿ. ನಾನು ಕೆಲವೊಂದು ಶಾರ್ಟ್ಸ್ ಆ್ಯಡ್ ಮಾಡ್ತಿರ್ತೇನೆ, ಫಾಲೋ ಮಾಡಿ ನಾವು ಯಾವ್ದು ಹೊಸ ಹಣ್ಣು ತಿಂದೇವಿ ಅಂತ ಹೇಳಿ. ಸೊ ಇಷ್ಟು ಸೈಜಿಗೆ ಕಟ್ ಮಾಡ್ಕೊಂಬಿಟ್ರೆ ಸಾಕು. ಎಷ್ಟು ಸೈಜ್ ಕಟ್ ಮಾಡ್ಕೊಳ್ಳೋಣ ಅಂತ ಸಾಕಾಗ್ಬೋದು. ಆ್ಯಕ್ಚುಲಿ ಒಂದು ಎಲೆಕ್ಟ್ರಿಕ್ ಚಾಪರ್ ಅದು ಅದ್ರಾಗ ಮಾಡ್ಬೋದಿತ್ತು, ಬಟ್ ಹಂಗೆ ಕಟ್ ಮಾಡಿ ನಾನೀಗ. ಓಕೆ, ಇಷ್ಟು ಉಳ್ಳಾಗಡ್ಡಿ ಸಾಕಾಗ್ಬೋದು. ಸ್ವಲ್ಪ ಮೆಣಸಿಕಾಯಿ ಬೇಕಾಗ್ಬೋದು ಇದಕ್ಕೆ ಚಟ್ನಿಗೆ. ಸೊ ಇದು ಭಾಳ ಖಾರ ಅದ. ಸೊ ಸ್ವಲ್ಪ ಒಂದು 4 ಎಸಳು ಅಷ್ಟು ತೊಗೊಂಡೇನಿ ಮೆಣಸಿಕಾಯಿ. ಇದನ್ನು ಸಣ್ಣ ಚಟ್ನಿ ಮಾಡ್ಕೊಳ್ಳೋಣ ಅಂತ. ಒಂದು ಭಾಂಡಿಗೆ ಎಣ್ಣೆ ಕಾಯ್ಲಿಕ್ಕೆ ಇಡೋಣ ಅಂತ. ಸಾಸಿವೆ, ಜೀರಿಗೆ, ಆಮೇಲೆ ಸ್ವಲ್ಪ ಅರಿಶಿನ ಹಾಕೋಣಂತ. ಸ್ವಲ್ಪ ಕರಿಬೇವು, ಸ್ವಲ್ಪ ಚಟಪಟ ಮೆಣಸಿನ್ಕಾಯಿ ಜಜ್ಕೊಂಡಿದ್ದೆಲ್ಲ ಅದನ್ನ ಹಾಕೋಣಂತ. ಆಮೇಲೆ ಇದು ಉಳ್ಳಾಗಡ್ಡಿ ಹೆಚ್ಕೊಂಡಿದ್ದು ಹಾಕೋಣಂತ. ಹಾಕಿ ಒಂದು ಸ್ವಲ್ಪ ತಾಳಿಸ್ಬೇಕು. ಇದನ್ನೊಂದು ಸ್ವಲ್ಪ ತಾಳಿಸ್ಬೇಕು. ಪುಟಾಣಿ ಮಿಕ್ಸಿ ಮಾಡ್ಕೊಳ್ಳೋಣ ಅಂತ. ಫೈನ್ ಪೌಡರ್ ಹಾಕ್ಬೇಕಿದೆ. ಇದ್ರ ಭಾಂಡಿಗೆ ಹಾಕೊಳ್ಳೋಣ ಅಂತ 1-2 ಸ್ಪೂನ್. ಅದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಅಳಕ್ ಮಾಡ್ಕೋಬೇಕು. ಅದಕ್ಕೆ ನಾವು ಪುಟಾಣಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡೋಣ ಅಂತ. ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಥಿಕ್ ಆತಂದ್ರೆ ಅದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊರಿ. ಅದೊಂದು ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಸ್ವಲ್ಪ ಮಂದಿ ಇನ್ನೂ ಅಳಕ್ನೂ ಮಾಡ್ತಾರೆ. ಉಳ್ಳಾಗಡ್ಡಿ ಹಾಕಿ ಒಗ್ಗರಣೆ ಕೊಟ್ಕೊಂಡಿದ್ವಲ್ಲ ಅದು ಆರಿದ ಮೇಲೆ ಇದೊಂದು ಸ್ವಲ್ಪ ಮಿಕ್ಸ್ಚರ್ ಏನು ಪುಟಾಣಿದು ಮತ್ತು ಮಜ್ಜಿಗೆದು ಮೊಸರಿಂದಿನ ಲಿಕ್ವಿಡ್ ಮಾಡಿದ್ವಿ ಅದನ್ನು ಹಾಕ್ಕೋಬೇಕು. ಹಾಕಿ ಚೆಂದಾಗಿ ಮಿಕ್ಸ್ ಮಾಡೋಣ ಅಂತ.
ಸೊ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಹಾಕೋಬೇಕು. ಸೊ ನಮ್ಮ ಬೆಟ್ಕೇರಿ ಚಟ್ನಿ ರೆಡಿ. ನಮ್ದು ಇದು ಹಿಟ್ಟು ಚಲೋ ನೆಂತದ. ಈಗ ಇದನ್ನ ಸಣ್ಣ ಉಳ್ಳಿ ಮಾಡಿ ಲಟ್ಸ್ಕೊಂಡು ಕರಿಯೋಣ. ಚಲೋ ಹೊತ್ತಿನ ಎಣ್ಣೆ ಕಾದ್ಮೇಲೆ ಅದನ್ನ ಜೋಳದ ವಡಿ ಹಾಕಿ ಕರಿಯೋಣ. ಜೋಳದ ವಡಿ ರೆಡಿ.